ಹಿರಿಯರಿಗೂ ಹಿರಿಯರಿಗೂ ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೂ ಊರಿನ ಗ್ರಾಮಸ್ಥರಿಗೂ ಅಭಿನಂದನೆಗಳು. ಏಕೆಂದ್ರೆ ನಾವು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸರ್ಕಾರಿ ಶಾಲೆಯಲ್ಲಿ ನಾವು ನಡೆಸ್ತಾ ಇದ್ದೀವಿ. ಯಾಕೆ ತುಂಬಾ ಬೇಜಾರಾಗ್ತಿದೆ, ನಮ್ಮ ಊರಲ್ಲೇ ತುಂಬಾ ಜನ ಮಕ್ಕಳಿದ್ದಾರೆ, ಆದ್ರೂ ಎಲ್ಲರೂ ಪ್ರೈವೇಟ್ ಸ್ಕೂಲ್ ಹಾಕೊಂಡು ಎಲ್ಲ ಇದು ಮಾಡ್ತಿದ್ದಾರೆ. ಗೌರ್ಮೆಂಟ್ ಸ್ಕೂಲಲ್ಲಿರೋ ಸ್ಕೂಲ್ ಚೆನ್ನಾಗಿಲ್ಲ ಅಂದ್ರೆ ಹಾಕೊಂಬೋದು, ಮಾಸ್ಟರ್ಗಳು ತುಂಬಾ ಚೆನ್ನಾಗಿ ಪಾಠ ಮಾಡಿ ಎಲ್ಲಾನು ಮಾಡಿದಾಗ ಇವ್ರು ಯಾಕೆ ಆಚೆ ಬೇರೆ ಸ್ಕೂಲ್ ಆಗ್ತಾ ಇದ್ರು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ನೀವೇ ಉಳಿಸಿಲ್ಲ ಅಂದ್ರೆ ನ್ಯಾಷನಲ್ ಶಾಲೆ ಅಕಸ್ಮಾತ್ ಮುಗಿದ್ರೆ ಏನ್ ಮಾಡ್ತೀರಾ? ನೀವೇ ತಗೊಂಡೋಗಿ ಬೇರೆ ಸ್ಕೂಲ್ ಅವಾಗ ಕರ್ಕೊಂಡೋಗಿ ಹಾಕ್ತೀರಾ. ಆವಾಗ ನೀವು ಕೇಳ್ಕೊಳ್ಳೋದಕ್ಕಿಂತ ಇವಾಗ ನಿಮ್ಮ ಮಕ್ಕಳನ್ನ ಸೇರಿಸಿ ಎಲ್ಲಾರನ್ನೂ ಮಾಸ್ಟರ್ನ ಕೇಳಿ, ನಿಮ್ ಮಕ್ಕಳು ಓದ್ತಾ ಇಲ್ಲ ಅಂದಾಗ, ನಿಮ್ ಮಕ್ಕಳು ಏನು ಬರಲ್ಲ ಅಂದಾಗ ನೀವು ನಿಮ್ಮ ಮನೆ ಪಕ್ಕದಲ್ಲಿರೋ ಸ್ಕೂಲ್ ನ ಬಿಟ್ಬಿಟ್ಟು 2.5 ಕಿಲೋಮೀಟರ್ ಬೇರೆ ಸ್ಕೂಲ್ ಆಗ್ತಾ ಇದ್ರಲ್ವಾ? ಇದು ಕರೆಕ್ಟಾ? ನೀವೇ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಇವಾಗ ತೂಕರೆ ಸ್ಕೂಲ್ ಹೋಗೋರ್ನ ಇಲ್ಲ ನ್ಯಾಷನಲ್ ಸ್ಕೂಲ್ ಅಲ್ಲಿರೋರ್ನ ಮಾತಾಡಿಸಿ ಓದಿಸಿ, ಇವರಲ್ಲಿ ಯಾರು ಚೆನ್ನಾಗಿ ಪಾಠ ಕೊಡ್ತಾರೋ ನೋಡಿ. ಮಾಸ್ಟರ್ ಮನೆ ಹೇಳಿದ್ದಾರೆ, ನಮ್ಮ ಸ್ಕೂಲಲ್ಲೇ ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ಅಲ್ಲಿ ಬಂದು ಆದ್ರೂ ತೂಕರೆ ಆಗ್ತಾ ಇದಾರೆ ಅಂದ್ರೆ ಏನ್ ತೊಂದರೆ ಆಗಿರ್ಬೇಕು? ನೀವೆಲ್ಲಾರು ಕೇಳ್ಬೇಕು. ಇವತ್ತು ನಿಮ್ಗೆ ಅನ್ಸ್ತಾ ಇರ್ಬೋದು, ನಾವೇನೋ ಪ್ರೆಸ್ಟೇಜ್ಗೋಸ್ಕರ ಬೇರೆ ಸ್ಕೂಲ್ ಆಗ್ತಾ ಇದೀವಿ, ಆಮೇಲೆ ನಮ್ಗೇನೋ ರೆಸ್ಪೆಕ್ಟ್ ಸಿಗುತ್ತೆ, ಮರ್ಯಾದೆ ಬರುತ್ತೆ, ನನ್ನ ಮಕ್ಳು ಇಲ್ಲೋದವ್ರೆ ಅಲ್ಲೋದವ್ರೆ ಅಂತ ಹೇಳ್ಬಿಟ್ಟು ನೀವು ಅನ್ಕೊಂತೀರ ಅಂತ. ಆದ್ರೆ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಮೇಲೆ ನೀವೇ ಮುಂದಕ್ಕೆ ಅನ್ಕೊಂತೀರಾ. ಗೌರ್ಮೆಂಟ್ ಸ್ಕೂಲಲ್ಲಿ ಚೆನ್ನಾಗಿ ಪಾಠ ಮಾಡಿದಾಗ ನೀವ್ ಯಾಕೆ ಆಗ್ತಾ ಇದೀರ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಮುಂದೆ ಒಂದು ದಿನಗಳಲ್ಲಿ ದಯಮಾಡಿ ನ್ಯಾಷನಲ್ ಶಾಲೆಯನ್ನು ಉಳಿಸಬೇಕು. ಹಾಗಾಗಿ ನಿಮ್ಮಲ್ಲಿ ಎಲ್ಲಾರ ಹತ್ರ ಕೇಳ್ಕೊಳ್ಳೋದೇನಂದ್ರೆ, ಈ ಸ್ವತಂತ್ರ ದಿನಾಚರಣೆಯನ್ನು ನೆಕ್ಸ್ಟ್ ಸ್ವತಂತ್ರ ದಿನಾಚರಣೆಗೆ ಇವಾಗ ಏನು 14 ಮಕ್ಕಳಿದ್ದಾರೆ, ಮುಂದೆ ಒಂದು 30 ಮಕ್ಕಳು ಆಗುವಷ್ಟು ಜನ ಬರಬೇಕು. ಊರಿನ ಗ್ರಾಮಕ್ಕೆ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿಲ್ಲ ಅಂದ್ರೆ ಬೇರೆ ಯಾರು ಕೊಡ್ತಾರೆ? ನಮ್ಮೂರಲ್ವಾ ಇದು? ನಮ್ಮೂರಲ್ಲಿ ಇದ್ದು ನಾವು ಮಾಡೋದು ಬಿಟ್ಟು ಬೇರೆ ಯಾರೋ ಬಂದು ಬೇರೆ ಸ್ಕೂಲ್ ಬಂದು ಬೇರೆ ಊರುಗಳು ಇದ್ದಲ್ಲಿರೋದು ಅದು ಕಮ್ಮಿ ಆಗಿದೆ ಅಂತೆ. ನೆಕ್ಸ್ಟ್ ನಮ್ಮೂರಲ್ಲಿರೋ ಸ್ಕೂಲ್ ತೆಗೆದ್ಬಿಟ್ರೆ ಆಮೇಲೆ ಹೋಗ್ತೀರಾ? ದಯಮಾಡಿ ನೀವೇ ಎಲ್ಲಾದ್ರೂ ಪೋಷಕರು ಶಿಕ್ಷಕರ ಹತ್ರ ಮಾತಾಡಿ ನಮ್ಮ ಮಕ್ಕಳಿಗೆ ನೀಟಾಗಿ ಹೇಳ್ಕೊಡಿ ಅಂತ ಹೇಳ್ಕೊಟ್ಟು ಅವರು ತುಂಬಾ ಉತ್ಸಾಹದಲ್ಲಿದ್ದಾರೆ ಹೇಳ್ಕೊಳಕ್ಕೆ. ನೀವು ದಯಮಾಡಿ ಎಲ್ಲಾದ್ರೂ ಬಂದು ನಮ್ಮ ನ್ಯಾಷನಲ್ ಶಾಲೆ ಉಳಿಸಿ ಅಭಿಮಾನ ಮಾಡ್ಕೋಬೇಕಂತ ನಮ್ಮ ಶಿಕ್ಷಕರಿಗೆ ಧನ್ಯವಾದಗಳು. ಪಂಚಾಯಿತಿ ಎದ್ದರಲ್ಲಿ ಈಗ ಹಿಂದಿನ ಒಂದು ವರ್ಷದಿಂದಲೇ SDMC ಅಭಿಪ್ರಾಯವನ್ನ ಈಗಾಗಲೇ ಸಂಘಟನೆ ಮಾಡಿಕೊಂಡಿದ್ದಾರೆ. ಪಂಚಾಯಿತಿ ಹೆಡ್ಕ್ವಾರ್ಟರ್ನಲ್ಲಿ ಒಂದು APSC ಶಾಲೆ ಸ್ವಾತಂತ್ರ್ಯ ದಿನಾಚರಣೆ ನೀವು